ಗರ್ಭ ಸಂಸ್ಕಾರ ಅಂದ ತಕ್ಷಣ ಅದಕ್ಕೊಂದು ದೇವಿ ಅಂತಂದಾಗ ಗರ್ಭರಕ್ಷಾಂಬಿಕಾ ದೇವಿ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಆ ದೇವಿ ಬಗ್ಗೆ ಅಥವಾ ಆ ದೇವಸ್ಥಾನದ ಬಗ್ಗೆ ನಮ್ಗೆ ಹೇಳೋದಾದ್ರೆ, ರಕ್ಷಾಂಬಿಕಾ ದೇವಸ್ಥಾನ ಅಲ್ಲಿದೆ. ತಿರುಕರುಕಾವೂರ್ ಅನ್ನೋ ಒಂದು ಊರಲ್ಲಿ, ತಂಜಾವೂರಿಂದ ಅಲ್ಲಿ ಇರ್ತಕ್ಕಂಥದ್ದು ಒಂದು ಹಳ್ಳಿ. ಅದು ಪಾರ್ವತಿ ಮಾತೆಯನ್ನ ರಕ್ಷಾಂಬಿಕಾ ದೇವಿ ಅಂತ ಹೇಳ್ತಕ್ಕಂಥದ್ದು. ಇವತ್ತಿನವರೆಗೂ ಅಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಯಾರೆಲ್ಲ ಅಲ್ಲಿಗೆ ಹೋಗಿ ಹರಕೆಯನ್ನು ಮಾಡ್ಕೊಳ್ತಾರೋ, ಪೂಜೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಸಹ ಗರ್ಭ ಸಮಸ್ಯೆ ನಿವಾರಣೆ ಆಗಿದೆ. ಹಾಗೆ ಗರ್ಭವನ್ನು ಧರಿಸಿ ಸಂತಾನವನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ವಿಶೇಷವಾಗಿ ತುಪ್ಪವನ್ನು ಕೊಡ್ತಕ್ಕಂಥದ್ದು. ಆ ತುಪ್ಪವನ್ನು ಕೊಟ್ಟು ಅಲ್ಲಿ ಮಂತ್ರಿಸಿ ತಗೊಂಡು ಬಂದರೆ ಅದನ್ನು ತಿಂತಾ ಇದ್ರೆ ಗರ್ಭ ಧರಿಸ್ತಾರೆ ಅನ್ನೋ ಒಂದು ಉಲ್ಲೇಖ ಇರ್ತಕ್ಕಂಥ. ಹಾಗೆ ಗರ್ಭದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ, ಈಗ ಗರ್ಭಪಾತ ಆಗ್ತಾ ಇರುತ್ತೆ, ಗರ್ಭ ನಿಲ್ಲೋದೇ ಇಲ್ಲ, 2-3 ಆ ರೀತಿ ತೊಂದರೆ ಆಗ್ತಾ ಇರುತ್ತೆ, ಅಥವಾ ಗರ್ಭದಲ್ಲಿ ಏನೋ ಈಗ ಹೇಳ್ದಂಗೆ ಶಾಪಗಳಿಂದನೋ ದೋಷಗಳಿಂದನೋ ವಕ್ರವಾಗಿ ಹುಟ್ಟಿದಾಗ ಒಳಗಡೆನೇ ಕಾಯಿಲೆಗಳು ಬರುತ್ತಲ್ವ, ಜಾತಕದಲ್ಲಿ ಗೊತ್ತಾಗುತ್ತೆ ಇಂಥವ್ರಿಗೆ ಇಂತಹ ಸಮಯದಲ್ಲಿ ತೊಂದರೆ ಬರುತ್ತೆ, ರೋಗ ಬರುತ್ತೆ, ಆಯಸ್ಸು ಕ್ಷೀಣಿಸುತ್ತೆ, ಈ ಥರದ್ದೆಲ್ಲ ಬರುತ್ತೆ. ಸೊ ಅಂಥದ್ದೆಲ್ಲವನ್ನು ಕಡಿಮೆ ಮಾಡೋದಕ್ಕೆ ಅಲ್ಲಿ ಹರಳೆಣ್ಣೆ, ಆ ಥರ ಗರ್ಭದ ಒಂದು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹರಳೆಣ್ಣೆ ತೊಗೊಂಡು ಬಂದು ಗರ್ಭದ ಮೇಲೆ ಸವರಿದಾಗ, ಅದನ್ನು ಹಚ್ಕೊಂಡಾಗ ಆ ಥರದ ಸಮಸ್ಯೆಗಳೆಲ್ಲವೂ ನಿವಾರಣೆ ಆಗುತ್ತೆ. ಆ ಶಕ್ತಿಯ ಸ್ತೋತ್ರವನ್ನು ಹೇಳ್ಕೊಂಡಾಗ ಅದೆಲ್ಲ ಕಡಿಮೆ ಆಗುತ್ತೆ ಅನ್ನೋದು ಪುರಾಣಗಳಲ್ಲಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಲಲಿತಾ ಸಹಸ್ರನಾಮದಿಂದಲೂ ಸಹ ಗರ್ಭದ ರಕ್ಷಣೆ ಮಾಡ್ಕೊಳ್ಬೋದು, ಸಂತತಿಯನ್ನು ಪಡ್ಕೊಳ್ಬಹುದು.